ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಏನಿದೆ? ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಏನ್ ಡಿಯರ್ ಇದು? ಸೆಂಟ್ರಲ್ ಅಲ್ಲಿ ಲೀಡರ್ಸ್ ಸದನದಲ್ಲಿ ಕಲ್ಲಿದ್ದಲ ಬಗ್ಗೆ ಗಲಾಟೆ ಮಾಡ್ತಾ ಇದ್ರೆ, ಈ ಸ್ಟೇಟ್ ಲೀಡರ್ಸ್ ಎಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಖಾಲಿ ಕೈ ಬೀಸ್ತಾ ಜನರ ಕಣ್ಣೀರನ್ನ ಒರೆಸ್ತೀವಿ ಅಂತ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಕಾಂತ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಇವರು ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ಬರೀ ಊರೂರು ತಿರುಗಾಡ್ತಾ ಇದ್ರೆ ಬೆಳಗಾವಿಯಲ್ಲಿ ಗಲಭೆ, ಘರ್ಷಣೆ, ಕರ್ಫ್ಯೂ ಆಗುತ್ತೆ. ರಾಯಚೂರಲ್ಲಿ ಕಿತ್ತೋಗಿರೋ ರಸ್ತೆ ನಿರ್ಮಾಣ ಆಗ್ತವೆ. ರಾಮನಗರದಲ್ಲಿ ಮರ್ಯಾದಾ ಹತ್ಯೆ ನಡೆಯುತ್ತೆ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಇಷ್ಟೆಲ್ಲ ಗೋಳನ್ನ ಕೇಳೋಕೆ ಪುರ್ಸೊತ್ತಲ್ಲಿಲ್ದಿರೋ ನಮ್ಮ ಸೋಕಾಲ್ಡ್ ಪೊಲಿಟಿಷಿಯನ್ಸ್ ಎಲ್ಲಿದ್ದಾರೆ ಕಾಂತ? ಎಲ್ಲಿದ್ದಾರೆ ಅವರ? ಏನು ಮಾಡ್ತಿದ್ದಾರೆ? ಬಾಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಹಂಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ, ನಡೆ ನಡಿ ನಡೆ. ವಿಶ್ವನಾಥ್ ಬ್ರದರ್, ಮತ್ತೇನ್ರಪ್ಪ ಸುದ್ದಿ? ದೇಶದ ಪರಿಸ್ಥಿತಿ ಕಂಡು ಬಹಳ ಚಿಂತೆ ಹತ್ಕೊಂಡ್ಬಿಟ್ಟು ಅಂತ ನಿದ್ದೆ ಬರ್ತಾರೆ. ಹೌದಾ? ಯಾರೇ ಅದು ದೇಶದ ಬಗ್ಗೆ ಚಿಂತೆ ಮಾಡಿ ನಿದ್ದೆ ಮಾಡದೇ ಇರೋರು? ನಾನು ಸ್ವಾಮಿ ದೇವೇಗೌಡ್ರೆ, ನೀವು ಇನ್ನೂ ಬದುಕಬೇಕು ರೀ. ಯಾಕ್ರಿ ಪಾಪ ಅವ್ರು ನಿದ್ದೆ ಬಿಟ್ಟು ದೇಶದ ಬಗ್ಗೆ ಚಿಂತೆ ಮಾಡಿದ್ರೆ ನೀವ್ಯಾಕ್ರಿ ಬೇಡ ಅಂತೀರಾ? ನಿಮ್ಮಿಂದ ನಮಗೆಲ್ಲ ಮಾರ್ಗದರ್ಶನ ಆಗ್ಬೇಕು. ನೀವು ಬದುಕಬೇಕು. ತಾವು ಚಿಂತೆ ಮಾಡಬೇಕು. ಚಿಂತೆ ಮಾಡಬೇಕು. ದೇಶ ಚೆನ್ನಾಗಿದೆ, ಜನನೂ ಚೆನ್ನಾಗಿದೆ. ತಾವು ದೇಶಕ್ಕೋಸ್ಕರ, ಜನರಿಗೋಸ್ಕರ ಇಷ್ಟೊಂದು ಚಿಂತೆ ಮಾಡಿ ಬೇಡ. ಆದರೆ ಅಷ್ಟೆಲ್ಲ ತಾವು ತಲೆ ತಗೊಳ್ಳೋದು ಅಷ್ಟೇನು ಬೇಡ ಸ್ವಾಮಿ. ಅಲ್ಲ ಅದಕ್ಕೆ ನೀವೇನು ಹೇಳಿದ್ರಿ? ನಿಮ್ಮ ಚಿಂತೆ ದೇಶಕ್ಕೆಲ್ಲ ಮಾಡ್ತಾರೆ. ನಿಮ್ಮ ಚಿಂತೆ ನಿಮ್ಮ ಮಕ್ಕಳನ್ನ ಮುಖ್ಯಮಂತ್ರಿ ಮಾಡೋ ಚಿಂತೆ, ನಿಮ್ಮ ಮನೆಯವ್ರನ್ನೆಲ್ಲ MLA ಮಾಡೋ ಚಿಂತೆ. ಈ ಕಾಂಗ್ರೆಸ್ನವ್ರು ಯಾರು ಹೋದ್ರೆ ಅವ್ರಿಗೆ ತಲೆ ಕೆಡಿಸು. ಬಾಪ ಬಾ ಮಗ ಬಾ. ಅಬ್ಬಬ್ಬಾ, ನಾವು 70 ಬರ್ತೀವಿ JDS. ಶ್ಯೂರ್? ನೀವು ಒಂದು 80 ಬರ್ತೀರಿ. ನಾವಿಬ್ರು ಸೇರಿ ಸರ್ಕಾರ ಮಾಡೋದಲ್ವಪ್ಪ. ಯಾ ದೆನ್? ಸ್ವಾಮಿ ದೇವೇಗೌಡ್ರೆ, ನಿಮ್ಮ ಜೊತೆ ಯಾವ ಕಾರಣಕ್ಕೂ ಕೈ ಚಾಚಲ್ಲ. ಹೌದಾ? ದರ್ ಇಸ್ ನೋ ಅಲೈನ್ಮೆಂಟ್ ವಿತ್ JDS. ವಾವ್, ವಾಟ್ ಎ ಡೈಲಾಗ್. ವಾಟ್ ನೆಕ್ಸ್ಟ್? That has been clarified, cleared in the ACC meeting. ಓಕೆರಪ್ಪ, ಅದಕ್ಕೆ ಅವ್ರಿಗೆ ನೀವೇನು ಹೇಳಿದ್ರಿ? Nothing. No alignment. ಅಲ್ಲ ಏನ್ರಿ ಇಲ್ಲಿ ಕೈ ಪಾರ್ಟಿ ಹೆಚ್ಚುವಡಿ ಕುಂತಾರ? ಯಾಕ್ರಪ್ಪ ನೀವ್ಯಾಕ ಮೈಕ್ ಮುಂದೆ ಹಿಡ್ಕೊಂಡು ಕೂತ್ರಿ? ಏನು ಈ ವರ್ಷ ಕೂಡ ಬರ ಬಂದಿದೆ. ಅಯ್ಯೋ, ಬರಗಾಲ ಬಂದು ಎಲ್ಲ ಹಾಳಾಗಿ ಹೋಗಿ 1 ವರ್ಷ ಆಯ್ತು. ಸರಿ, ಇವಾಗ ಯಾಕೆ ಹೇಳ್ತೀರಿ? ಮುಂದೆ ಹೇಳ್ರಪ್ಪ, ಹೋಲಿ. ಆ ಬರದ ವಿಷಯದಲ್ಲಿ ಅನೇಕ ಬಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಸೂಚನೆಯನ್ನು ಕೊಟ್ಟಿದ್ದೇವೆ. ಅಯ್ಯೋ, ಗೊತ್ತು ಬಿಡ್ರಿಪ್ಪ, ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಎಲ್ರಿಗೆ ಸಲಹೆ ಕೊಡ್ತೀರಿ, ಸೂಚನೆ ಕೊಡ್ತೀರಿ. ಸರಿ, ಅದಕ್ಕೆ ನೀವೇನು ಮಾಡ್ತೀರಿ? ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ 4 ತಂಡಗಳನ್ನು ಮಾಡಿ ಈ ಬರದ ವೀಕ್ಷಣೆಯನ್ನು ಮಾಡೋದಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು. ಸ್ಥಿತಿಗತಿಯನ್ನು ವೀಕ್ಷಿಸಿ ವರದಿಯನ್ನು ಕೊಡಬೇಕು. ತದನಂತರ ಆ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರಿಪ್ಪ, ಅದೇನು ಮಾಡ್ತಿರೋ ಮಾಡ್ರಿ. ಅರೇ ನಮ್ಮ ಕುಮ್ಸ್ ಬ್ರದರ್ ಇಲ್ಲೇ ಅದಾರ. ಬ್ರದರ್, ಇಷ್ಟೋ ತನಕ ಕೈ ಪಾರ್ಟಿಯವರು ಮಾತನಾಡಿದ್ರು. ಇವಾಗ ನಿಮ್ಮದೇನು ವಿಷಯ? ಚುನಾವಣೆ ಡಿಸೆಂಬರ್ ತಿಂಗಳಿಗೆ ಬರಲಿ, ಇಲ್ಲ ಮಾಮೂಲಿ ಏಪ್ರಿಲ್ ಮೇನಲ್ಲೇ ಬರಲಿ, ಪಕ್ಷ ಯಾವುದೇ ಸಂದರ್ಭದಲ್ಲೂ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಕ್ಕಂಥದ್ದೇ ಇವತ್ತಿನ ಪ್ರಮುಖವಾದಂಥ ವಿಷಯ. ಹಂಗ ಬಹಳ ಒಳ್ಳೇದಾಯ್ತು. ನಮಗೆ ಗೊತ್ತು ಎಲ್ಲರೂ ಚುನಾವಣೆ ಹತ್ರ ಬರ್ತಾ ಇದ್ದಂಗನೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾರಂತಂದು. ಏನಿವೆ, ನಮಗಿವಾಗ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ. ನೋಡಿದ್ರ ಮ್ಯಾನ್, ನಮ್ಮ ಲೀಡರ್ಸು ಏನೇನ್ ಹೇಳಿದ್ರು ಅಂತ. ಓಕೆ, ಅವರು ಇವರಿಗೆ ಟಾಂಗ್ ಕೊಡ್ತಾರೆ, ಮತ್ತೊಬ್ಬರು ಇವ್ರಿಗೆ ಕಾಲು ಎಳಿತಾರೆ, ಪಂಚ ಎಳಿತಾರೆ. ಇದನ್ನೆಲ್ಲ ನೋಡ್ತಾ ನಮ್ಮ ಜನ ಮಾತ್ರ ಊಟದಲ್ಲಿ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯಿ ಇಲ್ವಲ್ಲ ಅಂತ ಬಿಟ್ಕಣ್ಣಂಗೆ ಕೂತ್ಕೊಂಡಿರ್ತಾರೆ. ಏನು ಮಾಡೋದ? ನಡೆ ಕಾಂತ, ಇವತ್ತಿಗೆ ಇಷ್ಟ ಸಾಕ. ಇದೇ ನನ್ನ ರೆಡ್ ಹೈ ಅಂಡ್ ಕಾರ್ ಹತ್ಕೊಂಡು ನಮ್ಮ ಮನೆಗೆ ಹೋಗಿ, ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಚಳಿ, ಏನ್ ಮಾಡ್ತೀಯ ನೀನ? ಬಿಸಿ ಬಿಸಿ ಹಬೆ ವಡೆ ಜೊತೆಲಿ ಪುದೀನ ಚಟ್ನಿ ಮಾಡ್ಕೊಂಡು ಹಾಯಾಗಿ ತಿಂದು ಬೆಚ್ಚಿಗೆ ಇಬ್ರು ಬಾಚ್ಕೊಂಡ್ಬಿಡೋಣ. ನಡಿ ಕಾಂತ, ನಡೆ.